ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತು ನೋಡಿ, ನಾನು ಪಾರ್ಥಿವ ಶಿವಲಿಂಗ ಹೇಗೆ ಮಾಡಿದ್ದೀನಿ ಮತ್ತು ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಆನ್ಲೈನಲ್ಲಿ ಪೂಜೆ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೈಟ್ ಮಾಡಿದ್ದು ನಾನು ಆನ್ಲೈನಲ್ಲಿ ಪೂಜೆ ಮಾಡಿದ್ದೆ. ಪ್ರದೀಪ್ ಮಿಶ್ರಾ ಅವರು ಹೇಳ್ಕೊಟ್ಟಿದ್ರು, ನಾವು ಮಾಡಿದ್ದೀವಿ. ನೋಡಿ, ಹೊಲದಲ್ಲಿರೋದು ಮಣ್ಣು ತೊಗೊಂಡು ಬಂದೀನಿ. ಮಣ್ಣು ತೊಗೊಂಡು ಬಂದು ಜರಡಿ ಮಾಡಿದ್ದೀನಿ. ಜರಡಿ ಮಾಡಿಕೊಂಡು ಈ ಥರ ಶಿವಲಿಂಗ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಶಿವಲಿಂಗನ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನನಗೆ ಆ ಥರನೇ ಬಂತು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಹೇಗೆ ಬಂತು ಹಾಗೆ ಮಾಡಿದ್ದೀನಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಬೇಕಲ್ವ, ಕಣ್ಣೀರು ಹೂವು ಬೇಕು, ಮೊಸರು, ತುಪ್ಪ, ಹಾಲು, ಸಕ್ಕರೆ ಮತ್ತು ಅಕ್ಕಿ ಕಾಳು ಮತ್ತು ಇತರಣ್ಣೆ ಮತ್ತು ಚಂದನ, ಹಣ್ಣು, ಸ್ವೀಟ್ ಏನಾದರೂ ಇದ್ರೂ ನಡೆಯುತ್ತೆ. ಮತ್ತು ಇವಾಗ ನೋಡಿ, ಪೂಜೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಅವರು ಟಿ ವಿಯಲ್ಲಿ ಆನ್ಲೈನ್ ಆಸ್ಥಾ ಚಾನಲಲ್ಲಿ ತೋರಿಸ್ತಾರೆ, ಹಾಗೆ ನಾವು ಮಾಡ್ತಾ ಹೋಗ್ತೀವಿ. ನೋಡಿ, ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತಾ ಹೋಗೋದು. ಮೊದಲು ಗಣಪತಿ ಪೂಜೆ ಮಾಡಬೇಕು, ಮತ್ತು ಎರಡು ಕಡೆ ತುಪ್ಪದ ದೀಪ ಹಚ್ಚಬೇಕು. ಹಚ್ಕೊಂಡು ಬೆಲ್ಪತ್ರೆ, ಧ್ರುವ ಮತ್ತು ಕನೇರಿ ಹೂವು, ಕಣಗಿಲ್ ಹೂವು ಅಂತಲೂ ಅಂತಾರೆ ನಮ್ಮ ಕಡೆ, ಮತ್ತು ಹಣ್ಣು ಹಂಪಲ, ಮೊಸರು, ಹಾಲು, ಜೇನುತುಪ್ಪ ಮತ್ತು ಸಕ್ಕರೆ, ಅಕ್ಕಿ ಕಾಳು ಮತ್ತು ಚಂದನ ಮತ್ತು ಮೌಲಿ ಅಂತ ದಾರ ಇರುತ್ತೆ, ಜನೇವ ಅಂತ ದಾರ ಇರುತ್ತೆ, ಅದು ದಾರ ತರಬೇಕು. ಎಲ್ಲ ತೊಗೊಂಡು ಬಂದು ಅದು ಎಲ್ಲ ಕೊಡ್ತಾರೆ. ಇಲ್ಲಿ ಹೇಳಿದರೆ ಪೂಜೆ ಮಾಡೋದು, ಪಾರ್ಥಿವ ಶಿವಲಿಂಗ ಪೂಜೆ ಮಾಡೋದಿದೆ ಅಂದರೆ ಎಲ್ಲ ಕೊಡ್ತಾರೆ. ತೊಗೊಂಡು ಬರಬೇಕು. ತೊಗೊಂಡು ಬಂದು ಅವ್ರು ಯಾವ ಥರ ಟಿ ವಿಯಲ್ಲಿ ಹೇಳ್ತಾ ಹೋಗ್ತಾರಲ್ವ, ಹಾಗೆಯೇ ಮಾಡ್ತಾ ಹೋಗಬೇಕು. ನಾನು ಟಿ ವಿಯಲ್ಲಿ ನೋಡ್ತಾ ನಾನು ನನ್ನ ಮಗಳಿಬ್ಬರು ಮಾಡ್ತಾಯಿದ್ದೀವಿ. ನೋಡಿ, ಅಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಇಷ್ಟ ಇದ್ದರೂ ಬೇಡಿಕೊಂಡು, ನಮ್ಮ ಜಡೇರ್ ಸೊಪ್ಪ ಅಂತ ಮಹಾದೇವನ ಹತ್ರ ಬೇಡಿಕೊಂಡು, ಶಿವನ ಹತ್ರ ಬೇಡಿಕೊಂಡು ಇದು ಮಾಡಬೇಕು. ನಾನು ಮಾಡ್ತಾಯಿದ್ದೀನಿ. ನಿಮ್ಮದು ಏನೇ ಇಷ್ಟ ಇದ್ದರೂ ಬೇಡಿಕೊಂಡು, ದೇವ್ರ ಹತ್ರ ಬೇಡಿಕೊಂಡು ಮತ್ತೆ ಮಾಡಿ ನೀವು. ಇವಾಗ ಅಂದರೆ ಶ್ರಾವಣ ಮಾಸದಲ್ಲಿ ಮತ್ತೆ ಬರುತ್ತೆ. ಇವಾಗ ಅಧಿಕ ಮಾಸದಲ್ಲಿ ಮುಗೀತು, ಇವಾಗ ಶ್ರಾವಣ ಮಾಸದಲ್ಲಿ ಮತ್ತೆ ಬರುತ್ತೆ. ಅವಾಗಾದರೂ ಮಾಡ್ಕೋಬೋದು. ನೋಡಿ, ಮಾಡಿ ನೀವು, ಚೆನ್ನಾಗಿರುತ್ತೆ. ಜೀವನದಲ್ಲಿ ಎಲ್ಲ ಬೇಡ್ಕೊಂಡ್ರೆ ಅದೆಲ್ಲ ಸಕ್ಸಸ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ನನಗನ್ಸಿದ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ 99% ಅಂತ ಭರವಸೆ ಇದೆ ನನಗೂ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಮತ್ತು ಯಾರೇ ಹೊಸಬರಿದ್ದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ನ ಆನ್ ಮಾಡಿಡಿ. ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು, ಧಾರ್ಮಿಕ ಬಗ್ಗೆ ಹಾಕಿದ್ರು, ಮತ್ತು ಸಾಂಗ್ ಹಾಕಿದ್ರು, ಮತ್ತು ಅಡುಗೆ ಬಗ್ಗೆ ಹಾಕಿದ್ರು, ಮಕ್ಕಳ ಬಗ್ಗೆ ಏನಾದರೂ ಹಾಕಿದ್ರು ನಿಮಗೆ ಮೊದಲು ಬರುತ್ತೆ. ಹಾಗಾಗಿ ಮಾಡಿ ನೋಡಿ. ನನ್ನ ಮಗಳು ಇದ್ದಾರೆ ನನ್ನ ಜೊತೆ, ನಮ್ಮ ತಾಯಿ ಕೂತ್ಕೊಂಡಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ನಾವು ಪೂಜೆ ಮಾಡ್ತಾಯಿದ್ದೀವಿ. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ನೋಡಿ, ಮೊದಲಿಗೆ ಗಣಪತಿ ಪೂಜೆ ಮಾಡ್ಕೊಳ್ಬೇಕು. ಗಣಪತಿ ಪೂಜೆ ಆದಮೇಲೆ ಶಿವನ ಪೂಜೆ ಮಾಡೋದು. ಮತ್ತು ಗಣಪತಿ ಪೂಜೆ ಮಾಡಿಕೊಂಡು ಎಲ್ಲ ವಿಧಿವಿಧಾನ ಪ್ರಕಾರ ಯಾವ ರೀತಿ ಹೇಳ್ತಾರೆ ಆ ಥರ ಎಲ್ಲ ಮಾಡ್ಕೋಬೇಕು. ಚೆನ್ನಾಗಿತ್ತು. ಒಂದು ತಾಸು ನನಗೆ ಯಾವಾಗ ಮುಗಿದು ಹೋಯಿತು ಅಂತ ಗೊತ್ತಾಗಲಿಲ್ಲ. ಎಲ್ಲ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಒಂದು ತಾಸೆಲ್ಲ ಯಾವಾಗ ಹೋಯಿತು ಯಾವಾಗ ಅಂತಲೇ ಗೊತ್ತಾಗಿಲ್ಲ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಮುಂದೆ ಶ್ರಾವಣ ಮಾಸ ಬಂದಾಗ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ. ಒಳ್ಳೆ ಪ್ರವಚನಕಾರರಿದ್ದಾರೆ, ಶಿವಪುರಾಣ ಕಥೆನೂ ಚೆನ್ನಾಗಿ ಹೇಳ್ತಾರೆ. ಚೆನ್ನಾಗಿದೆ. ನೋಡಿ, ನಾನು ನಿಮ್ಮ ಜೊತೆ ಮಾಡ್ತೀನಿ ಅಂತ ನನ್ನ ಮಗಳು ಕೂಡ ಮಾಡ್ತಾಯಿದ್ದಾಳೆ. ನೋಡಿ, ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ನನ್ನ ಜೊತೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಎಲ್ಲ ಮಾಡ್ತಾಯಿದ್ದಾಳೆ. ಅವಳಿಗೂ ಸ್ವಲ್ಪ ಎಲ್ಲ ಧಾರ್ಮಿಕ ಬಗ್ಗೆ ಗೊತ್ತಾಗಬೇಕಲ್ವ. ನಮ್ಮ ಜೊತೆ ಕೂತ್ಕೊಂಡು ನೋಡಿದ್ರೇ ಅವರಿಗೂ ಗೊತ್ತಾಗುತ್ತೆ. ಹಾಗೆ ಅವಳ ಜೊತೆ ಕೂಡಿಸ್ಕೊಂಡಿದ್ದೀನಿ. ಈ ಕಡೆ ಮಗನೂ ಇದ್ದಾನೆ, ಬಟ್ ಅವನು ವಿಡಿಯೋ ಮಾಡ್ತಾ ಪೂಜೆ ಮಾಡ್ತಾಯಿದ್ದಾನೆ. ಮತ್ತು ಚಿಕ್ಕ ಮಗ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ, ಬಟ್ ಬಂದೇ ಇಲ್ಲ. ನೋಡಿ, ಎಲ್ಲಿದ್ದಾನೇನೋ. ನೋಡಿ, ಇಲ್ಲಿ ಟಿ ವಿಲೆಲ್ಲ ತೋರಿಸ್ತಾಯಿದ್ರೆ ಅವರು ಮಾಡ್ತಾಯಿದ್ದಾರೆ. ಹಾಗೆ ನಾವು ಅವ್ರು ನೋಡಿ ನಾವು ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಮಾಡಬೇಕು. ಜೀವನದಲ್ಲಿ ಏನಾದರೂ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಈ ಥರ ದೇವ್ರ ಪೂಜೆ, ಅಭಿಷೇಕ ಈ ಥರ ಎಲ್ಲ ಮಾಡ್ತಾ ಇರಬೇಕು. ಚೆನ್ನಾಗಿರುತ್ತೆ ಅಲ್ವಾ. ನಾನು ಮೊದಲು ಸಲ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಎಲ್ಲಾದರೂ ಮಿಸ್ಟೇಕ್ ಆದರೂ ದೇವ್ರನ್ನ ಕ್ಷಮಿಸಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಅಂದರೆ ಯಾಕೆ ಮೊದಲು ಸಲ ಮಾಡಿದಾಗ ಗೊತ್ತಿರೋದಿಲ್ವಲ್ಲ. ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದರೂ ದೇವ್ರ ಹತ್ರ ಬೇಡ್ಕೊಂಡ್ರೆ ಅದಕ್ಕೆ ಫಲ ಸಿಗುತ್ತೆ. ನಾವು ತಪ್ಪು ಮಾಡಿದ್ದೀವಪ್ಪ, ಏನಾದರೂ ತಪ್ಪಾದರೂ ನಮ್ಮ ಕಡೆಯಿಂದ ಕ್ಷಮಿಸಪ್ಪ ಅಂತ ಬೇಡ್ಕೊಂಡ್ರೆ, ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವರು ನಮ್ಗೆ ಕ್ಷಮಿಸಿ ಮಾಡೇ ಮಾಡ್ತಾನೆ. ಮನುಷ್ಯ ಮಾಡಲ್ಲ, ಆದರೂ ದೇವ್ರು ಮಾಡೇ ಮಾಡ್ತಾನೆ. ಹಾಗಾಗಿ ನಾನು ದೇವ್ರ ಹತ್ರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾದರೂ ಕ್ಷಮಿಸಪ್ಪ ಅಂತ ಹೇಳ್ತಾಯಿದ್ದೀನಿ. ಅಂದರೆ ಏನೂ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಮಾಡೋದ್ರಿಂದ
ಹಾಗಾಗಿ ಎಲ್ಲ ತೊಗೊಂಡಿದ್ದೀನಿ, ನಾನು ಏನೇನು ಹೇಳಿದರೆ ಎಲ್ಲ ವಸ್ತು ತೊಗೊಂಡಿದ್ದೀನಿ. ಬಟ್ ಆದರೂ ಕ್ಷಮಿಸಪ್ಪ ಅಂತ ಬೇಡ್ಕೊಂಡು ದೇವ್ರ ಹತ್ರ ಪೂಜೆ ಮಾಡಿಬಿಟ್ವಿ. ಚೆನ್ನಾಗಿತ್ತು. ಮತ್ತು ನೈಟ್ ಅವಾಗಿಂದವಾಗಲೇ ಮುಗಿಸ್ಬಿಡ್ಬೇಕಾಗತ್ತೆ ಪೂಜೆನ ಎಲ್ಲ. ಹಾಗಾಗಿ ಪತ್ರಿ ಪುಷ್ಪ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ನಂಗೆ ಗೊತ್ತಿರಲಿಲ್ವಲ್ಲ. ಹಾಗಾಗಿ ಈ ನೆಕ್ಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ ತೊಗೊಂಡ್ಬಿಡ್ಬೇಕಾಗತ್ತೆ. ಹಣ್ಣು ಹಂಪಲು ಎಲ್ಲ ಕರೆಕ್ಟ್ ತೊಗೊಂಡಿದ್ದೀನಿ. ಬಟ್ ಸ್ವಲ್ಪ ಹೂವು ಮತ್ತು ಪತ್ರಿದೆ ಸ್ವಲ್ಪ ಅಂದರೆ ಕಡಿಮೆ ಇತ್ತು. ಹಾಗಾಗಿ ನನಗೆ ಇದು ಆಗಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲಿಲ್ಲ, ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಆದರೆ ಮುಂದಿನ ಸಲ ಮಾಡುವಾಗ ಎಲ್ಲ ಪೂರ್ತಿ ತೊಗೊಂಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ನಮಗೂ ಒಂಥರ ಒಂದು ಖುಷಿ ಆಗುತ್ತೆ. ನನಗೆ ನಿನ್ನೆ ಅದು ಪೂಜೆ ಮಾಡಿದ ಮೇಲೆ ತುಂಬ ಖುಷಿ ಆಯಿತು. ಮುಂದೆ ಏನಾಗುತ್ತೋ ಏನೆಲ್ಲ ಸಕ್ಸಸ್ ಆಗುತ್ತೋ ಇಲ್ಲೋ, ಬಟ್ ಅಂತೂ ನನ್ನ ಜೀವಕ್ಕಂತೂ ಸಮಾಧಾನ ಆಯಿತು. ನಾನು ಪೂಜೆ ಮಾಡಿದ್ದೀನಲ್ವಪ್ಪ, ನಾನು ಕೃತಜ್ಞತೆ ಅಂತ ನನ್ನ ಮನಸ್ಸಿಗೆ ಒಂಥರ ಖುಷಿ ಆಯಿತು. ಚೆನ್ನಾಗಿದೆ ನೋಡಿ, ನೀವು ಮಾಡಿ ನೋಡಿ, ಆನ್ಲೈನಲ್ಲಿ ಬರುತ್ತೆ. ಇವರು ಪ್ರದೀಪ್ ಮಿಶ್ರಾ ಅಂತೂ ತುಂಬ ಚೆನ್ನಾಗಿ ಹೇಳ್ತಾರೆ, ಕಥಾವಾಚಕರಿದ್ದಾರೆ, ಶಿವಪುರಾಣ ಹೇಳ್ತಾರೆ. ಈಗ ಸದ್ಯ ಅಂದರೆ ಇವಾಗ ಉತ್ತರ ಪ್ರದೇಶದಲ್ಲಿ ಹೇಳ್ತಾ ಇದ್ದಾರೆ. ಟಿ ವಿಯಲ್ಲಿ ಬರುತ್ತೆ, ಹಸ್ತ ಚಾನಲಲ್ಲಿ ಬರುತ್ತೆ. 1 ಗಂಟೆಯಿಂದ 4 ಗಂಟೆವರೆಗೆ ಇರುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾನು ಡೈಲಿ ಕೇಳ್ತಾ ಇದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಮಾಡಿ ನೋಡಿ. ಪೂಜೆ ಚೆನ್ನಾಗಿತ್ತು. ಮತ್ತು ಇದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ. ಪಾರ್ಥಿವ ಶಿವಲಿಂಗ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೂ ನಾನು ಇವಾಗ ಮಾಡ್ತಾಯಿದ್ದೀನಲ್ಲ, ಮುಂದೆ ಗೊತ್ತಾದ ಮೇಲೆ ನಿಮ್ಮ ಮತ್ತೊಂದು ವಿಡಿಯೋದಲ್ಲೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಹೇಗೆ ಏನು ಅಂತ. ಮತ್ತು ಅದ್ರ ಮೇಲೇನು ಅಂದರೆ ಮಹಾದೇವನ ಮೇಲೆ ಒಂದು ಬಿಲ್ವಪತ್ರೆ ಹಾಕಿರ್ತೀವಲ್ವ, ಒಂದು ಬಿಲ್ವಪತ್ರೆ ಮತ್ತು ಒಂದು ಅಕ್ಕಿ ಕಾಳು ಎರಡನ್ನು ಹಾಗೆ ತೆಗೆದುಕೊಂಡು ಒಂದು ಡಬ್ಬೆಯಲ್ಲಿ ಹಾಕಿಡಬೇಕು. ಮತ್ತು ಮುಂದೆ ಶ್ರಾವಣ ಮಾಸದಲ್ಲಿ ಬರುತ್ತಲ್ಲ ಪಾರ್ಥಿವ ಶಿವಲಿಂಗ ರುದ್ರಾಭಿಷೇಕ ಅಂತ ಬರುತ್ತೆ, ಆವಾಗ ಅದನ್ನು ಅರ್ಪಿಸಬೇಕು ಅಂತ ಹೇಳಿದ್ದಾರೆ. ಅದರಿಂದ ಏನಾದರೂ ಒಂದು ಒಳ್ಳೆಯದು ಉದ್ದೇಶ ಇರಬೇಕು ಅಂತ ಅನ್ಕೋತೀನಿ ನಾನು. ನನಗೂ ಅಷ್ಟು ಮಾಹಿತಿ ಇಲ್ಲ, ಬಟ್ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾನು ತೆಗೆದಿಟ್ಕೊಂಡು ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿತ್ತು ಎಲ್ಲ. ಮತ್ತು ನೋಡಿ, ಜೇನುತುಪ್ಪ ಹಾಕಿ ಅಭಿಷೇಕ ಮಾಡಬೇಕು, ಹಾಲು ಹಾಕಿ ಅಭಿಷೇಕ ಮಾಡಬೇಕು, ಸಕ್ಕರೆ ಹಾಕಿ ಅಭಿಷೇಕ ಮಾಡಬೇಕು, ಮತ್ತು ಮೊಸರು ಹಾಕಿ ಅಭಿಷೇಕ ಮಾಡಬೇಕು, ಮತ್ತು ಇತರ ಎಣ್ಣೆ ಹಾಕಿ ಅಭಿಷೇಕ ಮಾಡಬೇಕು, ಮತ್ತು ಚಂದನ ಹಚ್ಚಬೇಕು. ಮತ್ತು ಚೆನ್ನಾಗಿದೆ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಮಾಡ್ತಾ ಹೋದರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವ. ಹಾಗಾಗಿ ಚೆನ್ನಾಗಿ ಅನ್ನಿಸ್ತು, ನನಗೂ ಚೆನ್ನಾಗಾಯಿತು ಅಂತ ನಾನು ಇಷ್ಟಪಟ್ಟು ಎಲ್ಲ ಮಾಡಿದ್ದೀನಿ ನೋಡಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹಾಕ್ತಾಯಿದ್ದೀನಿ ನೋಡಿ ವಿಡಿಯೋನ. ನೀವು ನೋಡಿ ಮಾಡ್ಬೋದು, ನಿಮ್ಮದು ಜೀವನದಲ್ಲಿ ಒಳ್ಳೆಯದಾಗ್ಬೋದು ಅಂತ ಒಂದು ಆಸೆ ಇಟ್ಕೊಂಡು ಹಾಕಿದ್ದೀನಿ ನೋಡಿ. ಎಲ್ಲರೂ ನೋಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತು ನಾನು ಏನೇನು ತೊಗೊಂಡಿದ್ದೀನಿ ಎಲ್ಲ ವಸ್ತುನೂ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಏನಾದರೂ ಸ್ವೀಟ್ ಇದ್ದರೆ ಸ್ವೀಟ್ ತೊಗೋಬೋದು. ಮತ್ತು ಹಣ್ಣು ಹಂಪಲ ತೊಗೋಬೇಕು, 2 ಹಣ್ಣು ಹಂಪಲ ಇರಬೇಕು. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಕಣ್ಣೀರು ಹೂವು, ಇದು ಹಳದಿ ಬಣ್ಣದ ಹೂವು ಇದೆ ಅಲ್ವಾ, ಅದು ಕಣಗಿಲ ಹೂವು ಅಂತ ಅಂತೀವಿ ನಮ್ಮ ಕಡೆ. ಅದು ಹೂವು ಇರಬೇಕು. ಮತ್ತು ಶಮಿ ಪತ್ರ ಗೊತ್ತಲ್ವ, ಶಮಿ ಪುಷ್ಪ ಒಂದು ಪತ್ರ ಅಂತ ಬರುತ್ತೆ, ಸಣ್ಣ ಎಲೆ ಇರುತ್ತೆ, ಅದು ಇರಬೇಕು ಇಂಪಾರ್ಟೆಂಟು. ಕರ್ಕೆ ಇರಬೇಕು, ಗಣೇಶನಿಗೆ ಕರ್ಕೆ ಬೇಕು. ಮತ್ತು ಎಲ್ಲ ಇದ್ರೂ ಚೆನ್ನಾಗಿರುತ್ತೆ. ಏನೂ ಇರಲಿಲ್ಲ ಅಂದರೆ ಶಮಿಪತ್ರ, ಬಿಲ್ವಪತ್ರೆ ಮತ್ತು ಅಕ್ಕಿ 11 ಒಂದು ದೊಡ್ಡ ಅಕ್ಕಿ ಇರಬೇಕು, ಒಂದು ತುಂಡ ಆಗಿರಬಾರ್ದು. 11 ಅಕ್ಕಿ ಇರಬೇಕು. ಮತ್ತು ಹಸಿ ಹಾಲು, ಸಕ್ಕರೆ ಇರಬೇಕು. ಮತ್ತು ಕಣಗಿಲ ಹೂವು, ಕಣ್ಣೀರು ಹೂವು, ಇಷ್ಟು 5 ಇದ್ರೂ ಪೂಜೆ ಮಾಡ್ಬೋದು. ಎಲ್ಲ ಬೇಕಂತಲ್ಲ, ಇವು 5 ಇಟ್ಕೊಂಡು ಪೂಜೆ ಮಾಡ್ಬೋದು. ಇದರಿಂದ ಕೂಡ ಶಿವನಿಗೆ ನಾವು ತೃಪ್ತಿ ಮಾಡ್ಬೋದು ಮತ್ತು ನಮ್ಮ ಆಸೆ ಈಡೇರ್ಬೋದು. ಎಲ್ಲನೇ ಇರಬೇಕಂತಲ್ಲ, ಆದರೂ 5 ಇರಲೇಬೇಕು, ವಸ್ತು ಇರಲೇಬೇಕು ನೋಡಿ. ಈ ಥರ ಪೂಜೆ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಎಲ್ಲ. ನನಗೆಲ್ಲ ಸಿಕ್ಕಿತ್ತು, ನನಗೆ ದೇವ್ರ ದಯದಿಂದ. ನನ್ನ ಹತ್ರ ಏನೂ ಇರಲಿಲ್ಲ, ಬಟ್ ಯಾರೊಬ್ಬರು ಪುಣ್ಯಾತ್ಮರು ತಂದು ಕೊಟ್ಬಿಟ್ರು. ಅವ್ರನ್ನ ಹೇಳಿಬಿಟ್ಟೆ, ಅವರ ರಿಕ್ವೆಸ್ಟ್ ಮಾಡಿಕೊಂಡೆ ಸ್ವಲ್ಪ ತಂದು ಕೊಡಿ, ಇಲ್ಲ ಅಂದರೆ ಅವರೆಲ್ಲ ತಂದು ಕೊಟ್ಟರು. ಪರಿಚಯದವರೇ ಇದ್ದರು, ಬಟ್ ಟೈಮಿಗೆ ಬಂದು ತಂದು ಕೊಟ್ಟರು. ಇಲ್ಲಾಂದರೆ ನಾನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಅವರು ದೇವ್ರು ಕಳಿಸಿದ್ನೇನೋ ಗೊತ್ತಿಲ್ಲ, ಅವ್ರು ಬಂದರು. ಅವ್ರಿಗೆ ಹೇಳಿದೆ, ಈ ಥರ ಎಲ್ಲ ಇದೆ, ತಂದು ಕೊಡ್ತೀರಾ ಸ್ವಲ್ಪ ಅಂದರೆ, ಹಾಂ ಸರಿ ತಂದು ಕೊಡ್ತೀನಿ ಅಂತ ತಂದು ಕೊಟ್ಟಮೇಲೆ ಪೂಜೆ ಮಾಡಿದ್ದೀನಿ ನೋಡಿ. ನನಗದು ತುಂಬ ಖುಷಿ ಆಯಿತು. ನನಗೆ ಅದು ಏನೋ ಒಂದು ಅದೃಷ್ಟ, ನನಗೆ ಇವತ್ತು ಪೂಜೆ ಲಭಿಸ್ತು. ಅಂದರೆ ನಾನು ಮಾಡಬಾರ್ದು ಅಂತ ವಿಚಾರ ಮಾಡಿ ಬೆಳಿಗ್ಗೆ ಊಟ ಮಾಡಿಬಿಟ್ಟಿದ್ದೆ. ಬಟ್ ಎಲ್ಲರೂ ಹೇಳಿದ್ರು, ಅಂದರೆ ಮನಸ್ಸಲ್ಲಿ ಸ್ವಚ್ಛತೆ ಇದ್ದರೆ ಪೂಜೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ನೀನು ಉಪವಾಸ ಮಾಡಲಿಲ್ಲ ಅಂದರೂ ಸರಿ, ಊಟ ಮಾಡಿದರೂ ಏನಾಗಲ್ಲ, ನೀನು ಪೂಜೆ ಮಾಡು, ನೆಕ್ಸ್ಟ್ ಟೈಮ್ ಮಾಡೋವಾಗ ಉಪವಾಸ ಇರು ಅಂತ ಹೇಳಿದರು. ಓಕೆ ಅಂತ ನಾನು ಮಾಡೇ ಬಿಟ್ಟೆ. ಏನಾದರೂ ಆಗಲಿ ಅಂತ ದೇವರಿಗೆ ಹೇಳಿಬಿಟ್ಟೆ, ತಪ್ಪಾಗಿದೆ ನನ್ನ ಕಡೆಯಿಂದ, ನಾನು ಊಟ ಮಾಡಬಾರ್ದಿತ್ತು, ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ಉಪವಾಸ ಇರ್ತೀನಿ. ಈ ಟೈಮ್ ನಾನು ಪೂಜೆ ಮಾಡಲೇಬೇಕಂತ ಹಠ ಮಾಡಿದ್ದೀನಿ.
ಅಂದರೆ ನನ್ನ ಮನಸ್ಸಲ್ಲೊಂದು ಮಾಡಲೇಬೇಕು ಅಂತ ಒಂದು ಇಷ್ಟ ಆಗಿಬಿಟ್ಟಿತ್ತು ಪೂಜೆ ಮಾಡಲೇಬೇಕಂತ. ಹಾಗಾಗಿ ಮಾಡಿಬಿಟ್ಟೆ. ಎಲ್ಲರೂ ಹೇಳಿದರು, ಏನು ಇಬ್ಬರು ಮೂವರಿಗೆಲ್ಲ ಕೇಳಿಬಿಟ್ಟೆ, ಈ ಥರ ಆಗಿದೆ ಹೆಂಗೆ ಮಾಡಲಿ ಅಂದರೆ, ಏನೂ ಆಗಲ್ಲ ಮಾಡು, ಮನಸ್ಸು ಸ್ವಚ್ಛ ಇದ್ರೇ ಎಲ್ಲ ಸ್ವಚ್ಛ, ಊಟ ಇಲ್ಲ ಅಂದ್ರೂ ಊಟ ಮಾಡಿದ್ರೇನು ಅದರಲ್ಲೇನಿಲ್ಲ, ನೀನು ಮಾಡು, ಆ ಥರ ಉಪವಾಸ ಮಾಡಬೇಕು ಅದರಲ್ಲೇನು ಕಠಿಣ ನಿಯಮ ಇಲ್ಲ, ಮಾಡ್ಬೋದು ನೀನು ಅಂತ ಹೇಳಿದರು. ಹಾಗಾಗಿ ತುಂಬ ಖುಷಿಯಾಯಿತು. ಮತ್ತು ಅವರಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಎಲ್ಲ ಸಾಮಾನಿದೆ ತಂದು ಕೊಡ್ತೀರಾ, ಸ್ವಲ್ಪ ಎಲ್ಲಿ ಸಿಗುತ್ತೆ ನೋಡಿ ಅಂತ ಹೇಳಿದೆ. ಆಯಿತು ಸರಿ ನಾನು ತಂದು ಕೊಡ್ತೀನಿ ಅಂತ ಹೇಳಿದರು. ತಂದು ಕೊಟ್ಟರು, ಮಾಡಿಬಿಟ್ಟೆ ನೋಡಿ ಪೂಜೆನ. ತುಂಬ ಖುಷಿಯಾಯಿತು ನನಗಂತೂ, ತುಂಬ ನೆಮ್ಮದಿ ಅನ್ನಿಸ್ತು. ನನ್ನ ಜೀವನದಲ್ಲಿ ಏನೋ ಒಂದು ಫಲ ಸಿಕ್ತು ಅನ್ನೋ ಹಾಗೆ ಖುಷಿಯಾಯಿತು ನೋಡಿ. ಮುಂದೆ ಫಲ ಸಿಗುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು, ಬಟ್ ಇವಾಗಂತೂ ನಂಗೆ ತುಂಬ ಖುಷಿಯಾಯಿತು. ಹಾಗಾಗಿ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಹೇಳೋದ್ರಲ್ಲಿ ತಪ್ಪಾದರೆ ಕ್ಷಮೆ ಇರಲಿ. ಮತ್ತು ಶ್ರೀ ಶಿವಾಯ ನಮಸ್ತುಭ್ಯಂ, ಶ್ರೀ ಶಿವಾಯ ನಮಸ್ತುಭ್ಯಂ, ಶ್ರೀ ಶಿವಾಯ ನಮಸ್ತುಭ್ಯಂ, ಶ್ರೀ ಶಿವಾಯ ನಮಸ್ತುಭ್ಯಂ, ಶ್ರೀ ಶಿವಾಯ ನಮಸ್ತುಭ್ಯಂ. ಈ ಥರ ಮಂತ್ರ ಹೇಳಬೇಕು. ಸುಮ್ಮನೆ ನೀವು ಕೂತ್ರೆ ನಿಂತರೂ ಕೂಡ ಈ ಥರ ಮಂತ್ರ ಹೇಳಿದರೆ ಚೆನ್ನಾಗಿ ಖುಷಿ ಅನಿಸುತ್ತೆ, ಒಳ್ಳೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳಿಗೂ ಇದು ಹೇಳ್ಕೊಡಿ. ನನ್ನ ಮಕ್ಕಳಿಗೂ ನಾನು ಹೇಳ್ಕೊಟ್ಟಿದ್ದೀನಿ. ಅವರು ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ಹೇಳ್ತಾರೆ ಡೈಲಿ ಶ್ರೀ ಶಿವಾಯ ನಮಸ್ತುಭ್ಯಂ ಅಂತ ಹೇಳ್ತಾರೆ. ನೋಡಿ ಚೆನ್ನಾಗಿದೆ. ಇವಾಗ ವಿಸರ್ಜನೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ಬುಟ್ಟೆಯಲ್ಲಿಟ್ಟು ವಿಸರ್ಜನೆ ಮಾಡ್ತಾಯಿದ್ದೆ. ನಾನು ನನ್ನ ಮಗಳಿಬ್ಬರಾಗಿ ಬುಟ್ಟೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೆ ನೋಡಿ. ಇವಾಗ ಇದೆಲ್ಲ ವಿಸರ್ಜನೆ ಆದಮೇಲೆ ಕರಗಿದ ಮೇಲೆ ಹೊಲದಲ್ಲಾದರೂ ಬಿಡ್ಬೋದು, ನದಿಯಲ್ಲಾದರೂ ಬಿಡ್ಬೋದು, ಎಲ್ಲಾದರೂ ಹರಿಯೋ ನೀರಲ್ಲಿ ಬಿಡಬೇಕು. ಆದರೆ ನಮ್ಮಲ್ಲಿ ಹರಿಯೋ ನೀರಿಲ್ವಲ್ಲ, ಹಾಗಾಗಿ ನಾನು ಹೊಲದಲ್ಲೇ ಬಿಡೋಣ. ಎಲ್ಲಾದರೂ ಹರಿಯೋ ಹೊಳೆ ಇದ್ದರೂ ಬಿಡಬಹುದು. ಹಾಗೆ ಮಾಡಿ ಬುಟ್ಟೆಯಲ್ಲಿ ವಿಸರ್ಜನೆ ಮಾಡಿ ಮರುದಿವಸ ಹೊಲದಲ್ಲಿ ನೀರನ್ನು ಹಾಕುತ್ತೀನಿ. ಥ್ಯಾಂಕ್ ಯು.